ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಮೈ ನೇಮ್ ಇಸ್ ಕಾವ್ಯ ಆ್ಯಂಡ್ ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಡಾರ್ಕ್ ನೆಕ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ನಾನು 2 ಹೋಮ್ ರೆಮಿಡಿನ ಚೆಕ್ ಮಾಡಿದ್ದೀನಿ. ಸೊ ಪೂರ್ತಿಯಾಗಿ ನೋಡಿ ವಿಡಿಯೋ, ಆಗ ನಿಮಗೆ ಗೊತ್ತಾಗುತ್ತೆ ಯಾವುದು ಬೆಸ್ಟ್ ಅಂತ. ಆ್ಯಂಡ್ ನೋಡ್ಬೋದು ಹೇಗಿದೆ ನೆಕ್. ಆ್ಯಂಡ್ ಚಾರುಗೆ ಇತ್ತೀಚೆಗೆ ಈ ರೀತಿ ಆಗಿತ್ತು, ಬ್ಲ್ಯಾಕ್ ನೆಕ್. ಸೊ ಅದಕ್ಕೆ ಹೋಮ್ ರೆಮಿಡೀಸ್ನ ಟ್ರೈ ಮಾಡೋಣ ಅಂತೇಳಿ ನಾನು 2 ಟ್ರೈ ಮಾಡಿದ್ದೀನಿ. ಆ್ಯಂಡ್ ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದು ಬೆಸ್ಟ್ ಅಂತ. ಆ್ಯಂಡ್ ಒಂದನ್ನು ನೀವು ಟ್ರೈ ಮಾಡಿದ್ರೆ ವೇಸ್ಟ್. ಸೊ ನಾನು ಚೆಕ್ ಮಾಡಿದ್ದೀನಿ, ಅಂದರೆ ಯೂಟ್ಯೂಬಲ್ಲಿ ತೋರಿಸ್ತಾರಲ್ವ, ಸೊ ಅದನ್ನೆಲ್ಲ ನಾನು ಟ್ರೈ ಮಾಡಿದ್ದೀನಿ. ಸೊ ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡಿದೆ. ಆ್ಯಂಡ್ ಎಸ್, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ಇಲ್ಲಿ ಒಂದು ಪ್ಯಾಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಪೇಸ್ಟ್ ಬೇಕು. ಸೊ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ. ಆ್ಯಂಡ್ ನೆಕ್ಸ್ಟ್ ಬಂದು ಆಲೂವೆರಾ ಬೇಕು. ಆಲೂವೆರಾ ಖಾಲಿ ಆಗೋಗಿತ್ತು, ಸ್ವಲ್ಪ ಆಯಿತು. ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ ಇಷ್ಟು. ಸೊ ಅದಕ್ಕೆ ಓಕೆ ಸಾಕು ಅಂತೇಳಿ ನಾನು ಹಾಕ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದಕ್ಕೆ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಆಲೂವೆರಾ ಮಿಕ್ಸ್ ಆಗೋದು ಲೇಟ್ ಆಗುತ್ತೆ ಪೇಸ್ಟ್ ಜೊತೆ. ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಸೊ ನೋಡಿ ಈ ಥರ ಆಗುತ್ತೆ. ಆ್ಯಂಡ್ ಈಗ ಒಂದು ಬಟ್ಟೆ ತೊಗೊಂಡು ಅಥವಾ ಒಂದು ಟವೆಲ್ ತೊಗೊಂಡು ಬಿಸಿನೀರಲ್ಲಿ ಡಿಪ್ ಮಾಡಿಬಿಟ್ಟು ನೀಟಾಗಿ ನೆಕ್ ನೀಟಾಗಿ ಒರೆಸ್ಬೇಕು. ಓಕೆನಾ? ಸೊ ಫಸ್ಟ್ ಸ್ಟೆಪ್ಪು ಈ ರೀತಿ ಮಾಡೋದ್ರಿಂದ ಬಿಸಿನೀರಲ್ಲಿ ಡಿಪ್ ಮಾಡಿಬಿಟ್ಟು ಟವಲ್ನ ಈ ರೀತಿ ನೆಕ್ಕಿನ ಸುತ್ತ ಒರೆಸೋದ್ರಿಂದ ಫೋರ್ಸ್ ಏನಿರುತ್ತೆ ಸೊ ಅದೆಲ್ಲ ಓಪನ್ ಆಗುತ್ತೆ. ಅದು ಬ್ಲ್ಯಾಕ್ನೆಸ್ ಏನಿರುತ್ತೆ ಸೊ ಅದೆಲ್ಲ ಹೋಗೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಪೇಸ್ಟ್ ಪ್ಯಾಕ್, ಸೊ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ನೀಟಾಗಿ ಕತ್ತಿನ ಸುತ್ತ ಎಲ್ಲ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿದ್ಮೇಲೆ ನಂತರ ನಾವು ನಿಂಬೆಹಣ್ಣು ಹಾಫ್ ಪೀಸ್ ಮಾಡಿಕೊಂಡು ಸೊ ಅದರಲ್ಲಿ ನೀಟಾಗಿ ಉಜ್ಕೊಳ್ಬೇಕು. ನಾವು ಕಟ್ ಮಾಡಿರ್ತೀವಲ್ವ ನಿಂಬೆಹಣ್ಣು ಜ್ಯೂಸ್ ಹಾಕೋದಕ್ಕೆ ಪೇಸ್ಟ್ಗೆ, ಸೊ ಅದೇ ಇರುತ್ತೆ, ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ಆಫ್ ತೊಗೊಂಡ್ಬಿಟ್ಟು ಆ್ಯಂಡ್ ನೀಟಾಗಿ 5 ಮಿನಿಟ್ಸ್ ಚೆನ್ನಾಗಿ ರಬ್ ಮಾಡಬೇಕು. ಮುಂದ್ಗಡೆ ಮತ್ತು ಹಿಂದ್ಗಡೆ ಎಲ್ಲ ನೀಟಾಗಿ ರಬ್ ಮಾಡಬೇಕು. ಆ್ಯಂಡ್ ನೋಡಿ ಈಗ ನೀಟಾಗಿ ಒರೆಸ್ತಾ ಇದ್ದೀನಿ. ಬಿಸಿ ನೀರಲ್ಲೇ ನಾನು ಒರೆಸ್ತಾ ಇದ್ದೀನಿ. ನಾನು ತುಂಬ ರಬ್ ಮಾಡಿದೆ, ಆದರೆ ರಿಸಲ್ಟ್ ನನಗೆ ಸಿಗಲಿಲ್ಲ. ನೋಡಿ ಹೇಗಿತ್ತೋ ಹಾಗೇ ಇದೆ ನೆಕ್, ಬ್ಲ್ಯಾಕಾಗಿ ಸ್ವಲ್ಪನೂ ಚೇಂಜ್ ಆಗಿಲ್ಲ. ಅದಕ್ಕೆ ನಾನು ಸೆಕೆಂಡ್ ಹೋಮ್ ರೆಮಿಡಿನ ಟ್ರೈ ಮಾಡಿದೆ. ಇದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಮತ್ತು ಹೇಗೆ ಅಪ್ಲೈ ಮಾಡೋದು ಅಂತ ನೋಡಿ ಈಗ. ಓಕೆ, ಸೊ ಫಸ್ಟ್ ಸ್ಟೆಪ್ ಬಂದು ಸ್ಟೀಮ್ ತೊಗೊಳ್ಬೇಕು. ಬಿಸಿನೀರನ್ನ ಕಾಯಿಸ್ಬಿಟ್ಟು ನಾನು ಸ್ಟೀಮ್ ಕೊಡ್ತಾ ಇದ್ದೀನಿ ನೆಕ್ಗೆ. ನೀಟಾಗಿ ನೆಕ್ ಮತ್ತು ಫೇಸ್ಗೆ ಎಲ್ಲನೂ ತೊಗೊಳ್ಬೋದು. ಸ್ಟೀಮ್ ತೊಗೊಳ್ಳೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಸೊ ಸ್ಟೀಮ್ ಆರಾಮಾಗಿ ತೊಗೊಳ್ಬೋದು. ನಂತರ ಇಲ್ಲಿ ಪ್ಯಾಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದಕ್ಕೆ ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ಕಾಫಿ ಪೌಡರ್, ಬ್ರೂ ಕಾಫಿ ಪೌಡರ್ ಹಾಕ್ಕೊಳ್ಬೋದು ನೀವು, ಅಥವಾ ಸನ್ರೈಸ್ ಇದ್ದರೆ ಸೊ ಸನ್ರೈಸ್ ಕೂಡ ಹಾಕ್ಕೊಳ್ಬೋದು, ನಿಮ್ಮ ಇಷ್ಟ. ಆ್ಯಂಡ್ ನೆಕ್ಸ್ಟ್ ಬಂದು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಲೆಮನ್ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ, ನೀರು ಥರ ಆಗಿಬಿಡುತ್ತೆ ಪ್ಯಾಕ್. ಸೊ ಅದಕ್ಕೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ಓಕೆ, ಸೊ ನೋಡಿ ಈ ಥರ ಹಾಕಬೇಕು ಪ್ಯಾಕ್. ಆ್ಯಂಡ್ ಈಗ ಮಿಕ್ಸ್ ಮಾಡ್ತಾ ಇದ್ದೀವಿ. ಲೆಮನ್ ಜ್ಯೂಸ್ ಏನಾದರೂ ಜಾಸ್ತಿ ಹಾಕ್ಕೊಂಬಿಟ್ರೆ ಅದು ಅಪ್ಲೈ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ಈಗ ಲೆಮನ್ ಪೀಸ್ ತೊಗೊಂಡು ಅದನ್ನು ಪ್ಯಾಕ್ ಒಳಗಡೆ ಡಿಪ್ ಮಾಡಿಬಿಟ್ಟು ನೀಟಾಗಿ ರಬ್ ಮಾಡ್ಕೊಳ್ತಾ ಇದ್ದಾಳೆ. ಸ್ಫೂರ್ತಿ ಹೆಲ್ಪ್ ಮಾಡ್ತಾ ಇದ್ದಾಳೆ. ನಾನು ವಿಡಿಯೋ ಮಾಡಿಕೊಂಡು ರಬ್ ಮಾಡೋದಕ್ಕಾಗಲ್ಲ, ಸೊ ಅದಕ್ಕೆ ಸ್ಫೂರ್ತಿ ರಬ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಈ ಒಂದು ಹೋಮ್ ರೆಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಆ್ಯಂಡ್ ನೀವು ವೀಕ್ಲಿ 2 ಟೈಮ್ಸ್
ನೀವು ಟ್ರೈ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ, ಸೊ ಫಸ್ಟ್ ಟೈಮಲ್ಲೇ ನಿಮಗೆ 100% ರಿಸಲ್ಟ್ ಅನ್ನೋದು ಸಿಗಲ್ಲ. ಎಸ್, ಅಫ್ಕೋರ್ಸ್ ನಿಮಗೆ ಸಿಗುತ್ತೆ ರಿಸಲ್ಟ್, ನೀಟಾಗಿ ಡಾರ್ಕ್ನೆಸ್ ಎಲ್ಲ ಹೋಗುತ್ತೆ. ಬಟ್ ನೀವು 2 ಸಲ ಅಥವಾ 3 ಸಲ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ, ಸೊ ಅದಕ್ಕೆ 1 ಸಲ ಮಾಡಿಬಿಟ್ಟು ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ. 2 ಸಲ ಅಥವಾ 3 ಸಲ ನೀವು ಈ ಒಂದು ಪ್ಯಾಕ್ನ ಟ್ರೈ ಮಾಡಿ. ಓಕೆ, ನಾನು ನೋಡ್ಬೋದು ಈಗ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದಾಳೆ. ಸೊ ಈಗ ನೀವು ಫಸ್ಟ್ ನೋಡಿದ್ದಕ್ಕೂ ಹೀಗೆ ನೋಡಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಓಕೆ, ನೀವು 5 ಮಿನಿಟ್ಸ್ ಚೆನ್ನಾಗಿ ರಬ್ ಮಾಡಿಬಿಟ್ಟು ಬಿಸಿ ನೀರಲ್ಲಿ ವಾಶ್ ಮಾಡ್ಕೊಳ್ಬೋದು. ಆ್ಯಂಡ್ ಒಂದೇ ಸಲ ನಿಮಗೆ ಒಳ್ಳೆ ರಿಸಲ್ಟ್ ಬೇಕು ಅಂತಂದರೆ ಆಗಲ್ಲ. ನಿಮ್ಮ ನೆಕ್ ಏನಾದರೂ ತುಂಬ ಡಾರ್ಕ್ ಆಗಿದ್ದರೆ ನೀವು ವೀಕ್ಲಿ 2 ಟೈಮ್ಸ್ ಅಥವಾ 3 ಟೈಮ್ಸ್ ಈ ಒಂದು ಪ್ಯಾಕ್ನ ಹಾಕ್ಕೊಳ್ಬೇಕಾಗುತ್ತೆ. ಕಡಿಮೆ ಇದ್ದರೆ ನಿಮಗೆ ಫಸ್ಟ್ ಟೈಮಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಆ್ಯಂಡ್ ನೋಡ್ಬೋದು ಫಸ್ಟ್ ನೋಡಿದ್ದಕ್ಕೂ ಹೀಗೆ ನೋಡಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಓಕೆ, ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.